ಅಣ್ಣ ಹೇಳೋ ಹಾಗಿದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದ. ಒಂದ್ಸಲ ಬಾ ಅಂತ ಒಪ್ಕೊಂಡ ಅಣ್ಣ ಆಮೇಲೆ ಬೇಡ ಅಂತ ಹೇಳಬೇಕು ಅಂದರೆ ಅದಕ್ಕೇನೋ ಕಾರಣ ಇದೆ. ಅದು ರೆಸಾರ್ಟ್ ವಿಷಯ ಆದಮೇಲೆ ಅದೇನು ಅಂತ ತಿಳ್ಕೋಬೇಕು. ನೀನು ಇಷ್ಟೊಂದು ಹದಗೆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಥರ ಕೆಲಸ ಎಲ್ಲ ಮಾಡ್ತೀಯ ಅಂತ ಊಹೇನೂ ಮಾಡಿರ್ಲಿಲ್ಲ. ರೆಸಾರ್ಟ್ಗೆ ಹೋಗ್ತೀಯಾ, ಅದು ಯಾವನ ಜೊತೆ ಹೆಂಡತಿಯಾಗಿ ನಾಟಕ ಮಾಡ್ಕೊಂಡು. ಅಕ್ಕ, ನನ್ಗಂತೂ ಸಖತ್ ಬೇಜಾರಾಯ್ತು ಕಣೆ. ನೀನೇ ಬಂದು ಹತ್ರ ಹೇಳ್ಬೋದಾಗಿತ್ತು ಅಲ್ವಾ? ಅಕ್ಕ ಬಂದು ಹೇಳಿದ್ದು ನನಗಂತೂ ಇನ್ನೂ ಉರ್ದೇ ಹೋಯ್ತು. ಅಲ್ಲ ಕಣೆ ಅಕ್ಕ, ನೀನು ಹೋಗಿ ಹೋಗಿ ಆ 3rd ಕ್ಲಾಸ್ ಕೃಷ್ಣನ್ ಜೊತೆ ಹೋಗೋದಕ್ಕೆ ಹೆಂಗೆ ಒಪ್ಕೊಂಡೆ? ಅದು ರೆಸಾರ್ಟ್ಗೆ, ಅದು ಜೋಡಿಯಾಗಿ 3 ದಿನ. ಅವನ ಮುಖನ 3 ನಿಮಿಷ ನೋಡಿ ತಡ್ಕೊಳಕ್ಕಾಗಲ್ಲ ನನ್ನ ಕೈಲಿ. ನಮ್ಮ ಮನೆಗೋಸ್ಕರ ಹಾಗೆ ಮಾಡಬೇಕಾಯ್ತು ಕಣೆ. ನನಗೆ ಈ ವಿಷಯದ ಮುಂದೆ ಬೇರೆ ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಕಾಣಿಸೋಕೆ ಶುರು ಆಯಿತು. ನನಗೆ ಗೊತ್ತು ನಾನು ಮಾಡಿರೋ ತಪ್ಪು. ನಾನೇನು ಇವಾಗ ರೀಸನ್ ಹೇಳಿಬಿಟ್ಟು ತೇಪ ಹಾಕೋಕ್ಕೆ ನೋಡ್ತಿದ್ದೀನಿ ಅನ್ಕೋಬೇಡ. ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಇಷ್ಟೆಲ್ಲ ಆದ್ರೂ ಕಲ್ಯಾಣಿ ಅಕ್ಕ ಇಲ್ಲಿ ಗಂಟ ಬಂದು ನಿನ್ ಕಪಾಳಕ್ಕೆ ಹೊಡೆದೋಗಿಲ್ವಲ್ಲ, ಅದೇ ನಂಗೆ ದೊಡ್ಡ ಶಾಕ್ ಕಣೆ. ನಿಂದು ಬಿಡು, ನನ್ನ ಮಗನ್ ಕೊಡ್ಬೇಕಿತ್ತು ಕಣೆ 2. ಅವನದೇನು ತಪ್ಪಿಲ್ಲ ಕಣೆ, ಅವ್ನು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದ ಅಷ್ಟೆ. ಈ ಕಿತ್ತೋಗಿರೋ ಐಡಿಯಾ ಆ ಕಿತ್ತೋಗಿರೋ ನನ್ನ ಮಗಂದೆ ತಾನೆ? ಐಡಿಯಾ ನಂದೆ, ಅವನು ಜೊತೆಗೆ ಬಂದಿದ್ದ ಅಷ್ಟೆ. ಏನ್ರೇ ಇದು? ಸಂಜೆಯಿಂದ ಏನು ತಿನ್ನಿದೆ ಹಾಗೇ ಮಾತುಕತೆ ಆಡ್ತಾ ಕೂತಿದ್ದೀರಲ್ಲ, ಏನು ಜಗತ್ತು ಮುಳುಗಿ ಹೋಗುವಂಥ ಮಾತು ನಿಮ್ಮದು? ಅಮ್ಮ, ಅದೇ ಅಮ್ಮ, ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಸೈನ್ಮೆಂಟ್ಸು ಅದು ಇದು ಇರುತ್ತಲ್ಲಮ್ಮ. ಹೌದು, ಹರಟೆ ಹೊಡಿತಿದ್ವಿ ಅಷ್ಟೇ, ಅದು ಬಿಟ್ಟು ಬೇರೆ ಸೀರಿಯಸ್ ಏನೂ ಇಲ್ಲ. ಬೆಳಿಗ್ಗೆ ಕಲ್ಯಾಣಿ ಏನೋ ವಿಷಯ ಇಟ್ಕೊಂಡು ಬಂದಿದ್ಲು, ಸುಮ್ಮನೆ ಅಂತೂ ಬಂದಿರಲಿಲ್ಲ. ಕರೆಕ್ಟ್ ಅಲ್ವಾ? ಇಲ್ಲಮ್ಮ, ಅಕ್ಕ ಸುಮ್ಮನೆ ಹೀಗೆ ಬಂದಿದ್ಲು ಅಷ್ಟೇ. ಹೋಗ್ತಾ ಖುಷಿಯಾಗೆ ಹೋದ್ಲಲ್ಲ. ಮತ್ತೆ ನಾನು ಬರ್ತಿದ್ದಾಗೇನೆ ಹಾಗೆ ಹೊರಟೋಗ್ಬಿಟ್ಲು. ಅದು ಅರ್ಜೆಂಟಾಗಿ ಯಾವುದೋ ಸಿಗ್ನೇಚರ್ ಹಾಕಬೇಕಿತ್ತಂತೆ. ಅವ್ರ ಮನೆಯಿಂದ ಕಾಲ್ ಬಂದಿತ್ತು, ಅದಕ್ಕೆ ಅರ್ಜೆಂಟಾಗಿ ಹೊರಟುಬಿಟ್ಲು. ದೇವ್ರ ದೊಡ್ಡವನು ಕಣೆ, ಅವಳಿಗೊಂದು ಒಳ್ಳೆ ಬದುಕು ಕಟ್ಕೊಟ್ಬಿಟ್ಟಿದ್ದಾನೆ. ನಮ್ಮಿಂದಾಗಿ ಅವಳಿಗೆ ಯಾವುದೇ ತೊಂದರೆಗಳು ಬರಬಾರದು ಕಣೆ. ನಮ್ಮ ಸಮಸ್ಯೆಗಳೇನೇ ಇದ್ರೂ ನಮಗೆ ಇರಲಿ, ಯಾವುದೇ ತೊಂದರೆಗಳು ಅವಳ ಮನೆ ಹೊಸ್ತಿಲ್ಗೂ ಹೋಗಬಾರ್ದು. ಈಗ ಅವಳದೇ ಆದಂಥ ಒಂದು ಸಂಸಾರ ಇದೆ, ಆ ಜವಾಬ್ದಾರಿನ ಅವಳು ನಿರ್ವಹಿಸ್ಕೊಂಡು ಹೋದರೆ ಸಾಕು ಕಣೆ. ಆಯಿತು, ಬನ್ನಿ ಬನ್ನಿ, ಏನಾದರೂ ತಿನ್ನಕ್ಕೆ ಕೊಡ್ತೀನಿ. ಬನ್ನಿ, ಇಬ್ರು ಬೇಗ ಬನ್ನಿ. ನೋಡೆ ಅಕ್ಕ, ಅಕ್ಕನೂ ಹೇಳಿದ್ಲು, ನಾನು ಹೇಳ್ತಾ ಇದ್ದೀನಿ. ಫಸ್ಟು ನೀನು ಕೃಷ್ಣ ಜೊತೆ ಮಾತಾಡೋದನ್ನ ಬಿಡು. ಅವ್ನು ಸರಿ ಇಲ್ಲ ಕಣೆ. ಅವನ ಜೊತೆ ಮಾತು ಬಿಟ್ರೆ ನಿಂಗೂ ನೆಮ್ಮದಿ, ನಮ್ಮೆಲ್ರಿಗೂ ನೆಮ್ಮದಿ. ಅಮ್ಮ, ನೀನೇ ಒಂದು ವಿಷಯಕ್ಕೆ ನನಗೆ ಉತ್ತರ ಕೊಡಬೇಕು.